ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ನೇಟಿವ್ ಅಲ್ಲಿ ಸ್ವಂತ ಊರು ಯಾದಗಿರಿ ಬಂದ್ಬಿಟ್ಟು, ಯಾದಗಿರಿಲಿ ಸುರ್ಪುರ್ ತಾಲೂಕು ದೇವತ್ಕಲ್ ಅಂತ ಹೇಳಿ ಒಂದು ಹಳ್ಳಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಾನು ಎಜುಕೇಶನ್ ಎಲ್ಲ 10th ವರೆಗೂ ಅಲ್ಲೇ ಮಾಡಿದೆ. ಈ ಊರಲ್ಲೇ 10th ಆದ್ಮೇಲೆ ಫಸ್ಟ್ PU ಸೆಕೆಂಡ್ PU ತಾಳಿಕೋಟಿ SK PU ಕಾಲೇಜ್ ಅಂತೇಳಿ, ಆಲ್ಮೋಸ್ಟ್ ಸ್ಟೇಟ್ ಲೆವೆಲ್ ಕಾಲೇಜು. ಅದಾದ್ಮೇಲೆ ಡಿಗ್ರಿ ಯಾದಗಿರಿ ನಳಂದ ಕಾಲೇಜ್ ಅಂತೇಳಿ ಅಲ್ಲಿ ಮಾಡ್ತಾ ಇದ್ದೀನಿ. ಇನ್ನು ಲಾಸ್ಟ್ ಸೆಮ್ ಇದೆ. ಲಾಸ್ಟ್ ಸೆಮ್ ಇದಾದ್ರೆ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ. ಇನ್ನೂ ಒಂದು 2 ಮಂತ್ ಇಲ್ಲ 3 ಮಂತ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಕೆಲವರು ತುಂಬಾ ಜನ ಅಂತಾರೆ, ಅಂದ್ರೆ ಎಜುಕೇಶನ್ ಮಾಡೋರಿಗೆ ಈ ಕೆಲಸ ಯಾಕೆ ಅಂತ. ಲೈಕ್ ನೀವು ಎಜುಕೇಶನ್ ಮಾಡ್ಕೊಂಡು ಈ ಫೀಲ್ಡ್ ನ ಚೂಸ್ ಮಾಡ್ಕೊಂಡಿದ್ದು ರೀಸನ್? ಬ್ರೋ, ಎಜುಕೇಶನ್ ಮಾಡ್ಕೊಂತ ಇವಾಗ ಫ್ಯಾಮಿಲಿಗೆ ಒಂದು ದುಡಿತಾರೆ. ಈಗ ಅವ್ರಿಗೂ ಏಜ್ ಆಗಿದೆ. ನಮ್ಮ ಎಜುಕೇಶನ್ ಇವಾಗ ಏನಿಲ್ಲ ಅಂದ್ರೆ 20, 21, 23 ಏಜ್ ಆಗಿದೆ. ಇವಾಗ ಸಡನ್ ಆಗಿ ನಾವು ಎಜುಕೇಶನ್ ಬಿಟ್ಟು ಇದನ್ನು ಮಾಡೋಕ್ಕಾಗಲ್ಲ. ಈ ಕಡೆ ಇದನ್ನು ಮಾಡ್ಕೊಂತ ಎಜುಕೇಶನ್ ಇದು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡಿದ್ವಿ, ಇದು ಪಾರ್ಟ್ ಟೈಮ್ ಆದರೂ ಮಾಡಿಕೊಂಡು ಎಜುಕೇಶನಲ್ಲಿ ಟೈಮ್ ಸಿಗುತ್ತೆ. 24x7 ಅಂತೂ ಓದೋಕ್ಕಾಗಲ್ಲ. ಟೈಮ್ ಇದ್ದಲ್ಲಿ ಈ ಕೆಲಸ ಮಾಡ್ಕೊಂಡ್ರಾಯ್ತು. ಇವಾಗ ಸುಮ್ಮನೆ ಖಾಲಿ ಕುಂತು ಎಲ್ಲ ಆಲ್ಟೆ ಹೊಡಿಯೋ ಪಾಲು ಈ ಕೆಲಸ ಮಾಡಿದ್ರೆ ನಮ್ಮ ಎಜುಕೇಶನ್ಗಾದ್ರೂ ಅಮೌಂಟ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಈ ಫೀಲ್ಡ್ ಚೂಸ್ ಮಾಡ್ಕೊಂಡೆ. ಇದರಲ್ಲಿ ಬೆಸ್ಟ್ ಅನಿಸ್ತು. ಇದನ್ನು ಮಾಡ್ಕೊಂತ ನನಗೆ ಆದಷ್ಟು ಎಜುಕೇಶನ್ ಮಾಡಿದ್ರೆ ಮುಂದೆ ಎಜುಕೇಶನ್ ಅಲ್ಲಾದ್ರೂ ಏನಾದರೂ ಸಾಧನೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಈ ಫೀಲ್ಡ್ ಚೂಸ್ ಮಾಡ್ಕೊಂಡೆ. ಒಂದಷ್ಟು ಜನ ಅಂತಾರೆ ಬ್ರೋ, ಏನಂದ್ರೆ ಎಜುಕೇಶನ್ ಮಾಡೋರಿಗೆ ಈ ಫೀಲ್ಡ್ ಎಲ್ಲ ಸೂಟ್ ಆಗಲ್ಲ, ಈಗ ಬೇರೆ ಯಾವ್ದಾದ್ರು ಕಂಪ್ನಿಗೆ ಹೋಗಿ ಮಾಡ್ಕೊಬೋದು ಅಂತ. ಸೊ ಅಂಥವ್ರಿಗೆ ನೀವು ಏನು ಸಜೆಷನ್ ಮಾಡ್ತೀರಿ? ಕಂಪ್ನಿಯಲ್ಲಿ ಹೋದ್ಮೇಲೆ ಮ್ಯಾನೇಜರ್ ಕೈಲೇ ಬಯಸ್ಕೊಳ್ಳೋದು, ಅವ್ರ ಕೈಲಿ ಹೊಗಳಿಸ್ಕೊಳ್ಳೋದು, ಅವ್ರು ಕೂಡ 20,000 ಹೊಗಳಿಸ್ಕೊಳ್ಳೋದು ಅದು ಅವಶ್ಯಕತೆ ಏನಿಲ್ಲ ಬ್ರೋ. ನಾವು ಇಷ್ಟಪಟ್ಟು ನಾವು ಆದಷ್ಟು ಕೆಲಸ ಮಾಡ್ಕೊಂತ ಇರೋದೇ ಮರ್ಯಾದೆ ಅಲ್ವಾ. ಈಗ ಯಾವುದೇ ವ್ಯಕ್ತಿಗೆ ಅಂದಮೇಲೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಆ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಅವ್ರ ಮ್ಯಾನೇಜರು HR ಅವರು ಅವ್ರು ಬೈತಾರೆ ಇವ್ರು ಬೈತಾರೆ ಅನ್ನೋ ಅವ್ರ ಗುಲಾಮ್ರಾಗಿ ಬದುಕೋಕಿನ ನಾವು ಫ್ರೀಡಮ್ ಆಗಿ ಕೆಲಸ ಮಾಡ್ಬೋದಲ್ಬೇಕು. ಬಟ್ ಕಷ್ಟ ಅದೇ ಥರ ಇದೆ. ಕಷ್ಟ ಸೇಮ್ ಕಷ್ಟ ಬ್ರೋ, ಏನು ಕಷ್ಟ ಅನ್ನೋದು ಪ್ರಾಬ್ಲಮ್ ಇಲ್ಲ. ಸರಿ ಬಿಡಿ. ಓಕೆ, ನೆಕ್ಸ್ಟ್ ಬ್ರೋ, ನೀವು ನಿಮ್ಮ ವಿಡಿಯೋಸ್ ನೋಡ್ತಿದ್ವಿ, ಇದನ್ನ ವಿಡಿಯೋಸ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದು ಅಂದರೆ ಯಾಕೆ ಅನಿಸ್ತು? ನನಗೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 7th 10th ಇಂದನೇ ಸ್ಟಾರ್ಟ್ ಇತ್ತು ನಾವು ವಿಡಿಯೋ ಮಾಡಬೇಕು ಅಂತ. ಆವಾಗ ಟಿಕ್ಟಾಕ್ ಅನ್ನೋದಿತ್ತು, ಟಿಕ್ಟಾಕ್ ಆ್ಯಪ್ ಇತ್ತು. ಆ ಟೈಮಲ್ಲಿ ನಮ್ಗೆ ಒಂದಿಷ್ಟು ಹುಡುಗರು ಹಳ್ಳಿಯಲ್ಲಿದ್ರಲ್ಲ ಅವ್ರ ಜೊತೆ ನಾನು ಒಂದಿಷ್ಟು ವಿಡಿಯೋಗಳು ರೀಲ್ಗಳು ಮಾಡ್ತಾ ಇದ್ದೆ. ಲಾಕ್ಡೌನ್ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ವಿ. ಅದು ಸಡನ್ ಆಗಿ ಟಿಕ್ಟಾಕ್ ಬ್ಯಾನ್ ಆಗಿಬಿಡ್ತು. ಆವಾಗಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಂದ್ಬಿಟ್ರೆ ಯಾವುದು ಗೊತ್ತಿರಲಿಲ್ಲ. ಅವಾಗ ಹಲೋ ಆ್ಯಪು, ಶೇರ್ ಚಾಟ್ ಈ ಥರ ಇದ್ವು. ಅವನ್ನೆಲ್ಲ ಅದ್ರ ಬಗ್ಗೆ ಏನು ಇಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸಿತ್ತು. ಬಟ್ ಇಷ್ಟು ದಿನ ಎಜುಕೇಷನ್ ಮಾಡೋ ಕಾರಣಕ್ಕಾಗಿ ನಾನು ಅಲ್ಲಿಗೆ ಗ್ಯಾಪ್ ಮಾಡಿದ್ದೆ. ಇವಾಗ ಸುಮ್ಮನೆ ಒಂದು ಸ್ವಲ್ಪ ಫ್ರೀ ಆದೆ. ಇನ್ನು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಡಿಗ್ರಿ ಕಂಪ್ಲೀಟ್ ಆಗೋ ತನಕ ವಿಡಿಯೋ ಮಾಡ್ಕೊಂಡ್ರಾಯ್ತು, ಒಂಥರ ಲೈಫ್ ಸ್ಟೈಲ್ಗಾದರೂ ಮಾಡ್ಕೊಂಡ್ರಾಯ್ತು ಅಂತ ಸ್ಟಾರ್ಟ್ ಮಾಡಿದೆ. ಆಡಿಯನ್ಸ್ ಒಂದಿಷ್ಟು ಅಭಿಮಾನಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದು ಮಾಡಿದ್ರು, ಶೇರ್ ಮಾಡಿ ವಿಡಿಯೋ ವೈರಲ್ ಆದ್ವು. ಸ್ವಲ್ಪ ಏನೋ ಮಾಡು ಅಂತ ಹುಡುಗರೆಲ್ಲ ಫೋರ್ಸ್ ಮಾಡಕತ್ತಿದ್ರು. ಅಷ್ಟಕ್ಕೆ ಬಿಡಬೇಡ, ಮುಂದೆ ಒಳ್ಳೆ ಫ್ಯೂಚರ್ ಇದೆ ಮಾಡು ಅಂತ ಕಂಟಿನ್ಯೂ ಮಾಡಿದ್ದೀನಿ ಬ್ರೋ. ಓಕೆ, ಆ್ಯಂಡ್ ಈ ಫೀಲ್ಡಲ್ಲೇ ಇದನ್ನು ಮಾಡಬೇಕು ಅಂತ ಅಂದು ಇಟ್ಸ್ ಓಕೆ. ಈ ಫೀಲ್ಡಲ್ಲೇ ನಿಮಗೆ ಮಾಡಬೇಕು ಅಂತ ಅನ್ಸುತ್ತೆ ಅಂದರೆ ಈಗ ಈ ಥರ ಡೆಲಿವರಿ ಬಾಯ್ಸ್ ವೀಡಿಯೋಸ್ ಇವಾಗ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ. ಈಗ ಒಂದು ಹಿಸ್ಟ್ರಿಕಲ್ ಬ್ಲಾಗ್ ಆದ್ರೂ ಮಾಡ್ತಾರೆ, ಇಲ್ಲ ಡೈಲಿ ಬ್ಲಾಗ್ ಆದ್ರೂ ಮಾಡ್ತಾರೆ. ಏನಾದ್ರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಅದರೊಳಗೆ ಯಾರ್ದು ಏನು, ಈಗ ಒಂದು ಪ್ಲೇಸಿನ ಬಗ್ಗೆ ಮಾಡ್ಕೊಂತಂದ್ರೆ ಒಂದು ಪ್ಲೇಸಿನ ಮಾಹಿತಿ ಕೊಡ್ತಾರೆ, ಇದ್ದಿರೋ ಮಾಹಿತಿನೇ ಎಲ್ಲರೂ ಹೇಳ್ತಾರೆ. ಬಟ್ ಡೆಲಿವರಿ ಬಾಯ್ ಕೆಲಸದಲ್ಲಿ ಎಷ್ಟು ಜನಕ್ಕೆ ಯಾರ್ಯಾರಿಗೆ ಡಿಫ್ರೆಂಟ್ ಅನುಭವ ಆಗಿರುತ್ತೆ. ಇವಾಗ ಎಕ್ಸಾಂಪಲ್, ನನ್ನ ಸ್ಟೋರಲ್ಲಿ 40 ಜನ ಇದ್ದಾರೆ. 40 ಜನದಲ್ಲಿ ಡಿಫ್ರೆಂಟ್ ದಿನ ಒಂದೊಂದು ಅನುಭವ ಆಗುತ್ತೆ. ಅವ್ರ ಅನುಭವಗಳನ್ನ ನಾ ತಿಳ್ಕೊಂಡು ನಾವು ವಿಡಿಯೋ ಮಾಡ್ತೀವಿ. ಇವಾಗ ಪ್ರೆಸೆಂಟ್ ಆಗಿ ಒಬ್ರು ಯಾರೋ ಕಸ್ಟಮರ್ ಏನಾದರೂ ಬೈದ್ರೆ ಹುಡುಗ ಬಂದು ಮೂಡ್ ಆಫ್ ಆಗಿ ಕುಂತಿರ್ತಾನೆ. ಅವ್ನು ನಾ ಕೇಳ್ಬೇಕು, ಏನಾಯ್ತು ಮೂಡ್ ಆಫ್ ಆಯ್ತು, ಯಾಕೆ ಈ ಥರ ಆಯ್ತು, ಅವ್ರದ್ದು ಎಕ್ಸ್ಪೀರಿಯನ್ಸ್ ಆಯಿತು, ಈ ಥರ ಬೈದಿದ್ದಾರೆ ಕಸ್ಟಮರ್ ಇವತ್ತು, ನನಗೆ ಈ ಥರ ಮೂಡ್ ಆಫ್ ಆಗಿದೆ ಅನ್ನೋ ಕಾರಣಕ್ಕೆ ಅವ್ರ ಮಾಹಿತಿಗಳನ್ನ ನಾ ತಿಳ್ಕೊಂಡು ನಾನು ವಿಡಿಯೋದಲ್ಲಿ ಸ್ವಲ್ಪ ಜನಕ್ಕೆ ತಿಳ್ಕೊಳ್ಳಿ, ನಮ್ಮ ಡೆಲಿವರಿ ಬಾಯ್ಸ್ಗಳಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ, ನೀವು ಹುಷಾರಾಗಿರ್ರಿ ಅನ್ನೋ ಕಾರಣಕ್ಕೆ ನಾವು ವಿಡಿಯೋ ಮಾಡೋದು. ಈಗ ನೀವು ಅನುಭವಗಳ ಬಗ್ಗೆ ಮಾತಾಡಿದ್ರಲ್ವಾ, ನೀವು ಈ ಫೀಲ್ಡ್ಗೆ ಬಂದಮೇಲೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಪಟ್ಟಂತ ಅನುಭವಗಳು ಏನೇನಿದೆ?